ಚರ್ಚೆ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಏನಂತಾರೆ ಅಂತ ಹೇಳಿ ನನ್ನ ಸರ್ ಯಾವ ರೀತಿ ನೋಡ್ತೀರಿ ಈ ಸಾಲಿನ ಬಜೆಟ್ನ ಅಂತ? ನೋಡಿ, ಮ್ಯಾಕ್ಸಿಮಮ್ ಲೋಟ್ ಮಿನಿಮಮ್ ಅರ್ನಿಂಗ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಮೋದಿ ಸರ್ಕಾರ ಬಂದಾಗಿನಿಂದನೂ ತೆರಿಗೆ ಅನ್ನೋದನ್ನು ರಾಜ್ಯದಲ್ಲಿ ದೇಶದಲ್ಲಿ ಜನರ ತೆರಿಗೆಯನ್ನು ಹೀರ್ತಾ ಬಂದಿದೆ. GST ಮೂಲಕ ಹೀರ್ತಾ ಬಂದ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ಏನೋ ಒಂದು ಆಟ ಖರೀದಿ ಮಾಡಬೇಕು ಅಂದರೆ 28% GST, ಇಲ್ಲ ಒಂದು ವೆಹಿಕಲ್ ಖರೀದಿ ಮಾಡ್ತೀನಿ ಅಂದರೆ ಅದ್ರ ಮೇಲೆ 28% GST, ಅದ್ರ ಮೇಲೆ ಒಂದು ಇನ್ಶೂರೆನ್ಸು ಪರ್ಚೇಸ್ ಮಾಡ್ತೀನಿ ವೆಹಿಕಲ್ ಕವರ್ ಮಾಡೋಕ್ಕೆ ಅದ್ರ ಮೇಲೆ ಒಂದು 28% GST. ಮಂಡ್ಯದಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀನಿ ಅಂದರೂ ಅದಕ್ಕೊಂದು 600 ರೂಪಾಯಿ ಟೋಲು, 300 ರೂಪಾಯಿ ಟೋಲು. ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ತೀನಿ ಅನ್ನೋ ಒಂದು 400 ರೂಪಾಯಿ ಟೋಲು. ಈ ಮೋದಿ ಸರ್ಕಾರ ಬಂದಾಗಿನಿಂದನೂ ಜನರ ತೆರಿಗೆಯನ್ನು ಹೀರ್ತಾ ಇದೆ. ಕಮಿಂಗ್ ಬ್ಯಾಕ್ ಟು ದ ಕರ್ನಾಟಕ, ನಮ್ಮ ರಾಜ್ಯಕ್ಕೆ 2014 ಇಂಡಸ್ಟ್ರೀಸ್ ಆಗೋದು ಕಂಟಿನ್ಯೂ ಆಗ್ತಾನೆ ಇದೆ. ಇದೇ ಮೋದಿ ಸರ್ಕಾರ 2022ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 11,450 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. ಅದು 15th ಫೈನಾನ್ಸ್ ಕಮಿಷನ್ ರೆಕಮೆಂಡ್ನ ಗೌರ್ಮೆಂಟು ಹಾನರ್ ಮಾಡಬೇಕು. ಅವ್ರು ರೆಕಮೆಂಡ್ ಮಾಡಿರೋದನ್ನು ಕೊಡೋದೋ ಬಿಡೋದೋ ಅಂತ ಸರ್ಕಾರಕ್ಕೆ ಇರೋದಿಲ್ಲ. ಬಟ್ ದೇ ಶುಡ್ ಹಾನರ್ ದ ರೆಕಮೆಂಡೇಶನ್ ಆಫ್ 15th ಫೈನಾನ್ಸ್ ಕಮಿಷನ್. ಅದು ಕೂಡ ಇಲ್ಲಿವರೆಗೆ ಬಂದಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 7 ಡಿಸ್ಟಿಕ್ಗೆ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು ಮತ್ತು ನಮ್ಮ ಹಾವೇರಿ ಡಿಸ್ಟಿಕ್ಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ 5,300 ಕೋಟಿ ಅನುದಾನ ಇದೇ ಮೋದಿ ಸರ್ಕಾರ ಇಟ್ಟಿತ್ತು 2022ರಲ್ಲಿ. ಅದು 1 ರೂಪಾಯಿ ಬಿಡುಗಾಸು ಆಗಿಲ್ಲ. ಏಮ್ಸ್ ರಾಯಚೂರಿಗೆ ಬೇಕು ಅಂತ ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ 2 ವರ್ಷದಿಂದ ಅದ್ರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಪರವಾಗಿ ಪತ್ರಗಳನ್ನು ಬರೆದಿದ್ದಾರೆ. ಮೋದಿಯವ್ರನ್ನ ಮೀಟ್ ಮಾಡಿದಾಗ ರಿಕ್ವೆಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಒಂದು ಚಕಾರ ಎತ್ತಿಲ್ಲ. ನಾವು ಕೃಷ್ಣ ಬೈರೇಗೌಡರು, ನಿರ್ಮಲಾ ಸೀತಾರಾಮನ್ ಎಲ್ಲ ಸರ್ಕಾರದ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಕರೆದು ಭೇಟಿ ಮಾಡಿದಾಗ ನಿಮ್ಮ ಸರ್ಕಾರ ಅಹವಾಲುಗಳು ಕೊಡಿ ಎಂದಾಗ ಒಂದು ಪಟ್ಟಿ ಕೊಟ್ಟಿದ್ರು ನಮ್ಮ ರಾಜ್ಯಕ್ಕೆ ಏನೇನು ಬೇಕು ಅಂತ. ಕಳಸಾ ಬಂಡೂರಿ ಹೋರಾಟ ನಿಮಗೆ ಗೊತ್ತಿರೋ ಪ್ರಕಾರ 10ರಿಂದ 12 ವರ್ಷದಿಂದ 15 ವರ್ಷದಿಂದ ನಡೀತಾ ಇದೆ. ಆ ಭಾಗದ MP ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಪ್ರಭಾವಿ ಸಚಿವರು. ಆ ಯೋಜನೆ ಬಗ್ಗೆ ಚಕಾರ ಎತ್ತಿಲ್ಲ. ಬೆಂಗಳೂರಿಗೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಚಕಾರ ಎತ್ತಿದಲ್ಲ. ಬೆಂಗಳೂರಿಂದ 3 ಜನ MP ಆಗಿದ್ದಾರೆ. 3 ಜನ MP ಆಗಿದ್ದಾರೆ, ಪ್ಲಸ್ ಒಂದು 4 ಜನ MP ಆಗಿದ್ದಾರೆ. ಸುಧಾಕರ್ ಅವರು, ತೇಜಸ್ವಿ ಸೂರ್ಯ ಅವರು, PC ಮೋಹನ್ ಅವರು, ಶೋಭಾ ಕರಂದ್ಲಾಜೆ ಅವರು ಉತ್ತರದಿಂದ. ಪೆರಿಫೆರಲ್ ರಿಂಗ್ ರೋಡ್ ಬೆಂಗಳೂರು ಉತ್ತರ ಜಾಸ್ತಿ ಕವರ್ ಮಾಡುತ್ತೆ. ಅವರು ಪ್ರಭಾವಿ ಸಚಿವರಾಗಿದ್ದಾರೆ. ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಬೆಂಗಳೂರಿನ ಲೇಕ್ ಅಭಿವೃದ್ಧಿಗೆ 500 ಕೋಟಿ ಕೊಡ್ತೀವಿ ಅಂದ್ರಿದ್ರು. ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಡೆವಿಲ್ಯೂಷನ್ ಫಂಡು 16th ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರಿಗೆ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲ ಸಚಿವರೊಂದಿಗೆ ಮೀಟಿಂಗ್ ಮಾಡಿದಾಗ ಡೆವಿಲ್ಯೂಷನ್ ಫಂಡ್ನ 13% ಒಂದು 14%ಗೆ ಇನ್ಕ್ರೀಸ್ ಮಾಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನ ಒಂದು 70ರಿಂದ 80 ಸಾವಿರ ಕೋಟಿ ಜಾಸ್ತಿ ಆಗುತ್ತೆ. ನಮಗೆ ಒಂದು ಅನುದಾನ ನಾವು ರಾಜ್ಯಕ್ಕೆ ಮಾಡಬೇಕಾಗಿರೋ ಅಭಿವೃದ್ಧಿ ಕಾರ್ಯಗಳಿಗೆ ಒಳ್ಳೇದಾಗುತ್ತೆ, ನೀವು ಕೊಡಿ, ಪರವಾಗಿರೋ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ನೀವು ಅನುದಾನವನ್ನು ಜಾಸ್ತಿ ಕೊಡಿ. ಬಟ್ ನಮಗೆ ರಾಜ್ಯಕ್ಕೆ ಬರಬೇಕಾಗಿರೋದು ಡೆವಿಲ್ಯೂಷನ್ ಫಂಡ್ ಒಂದು 4% ಇನ್ಕ್ರೀಸ್ ಮಾಡಿ ಅಂತ 16th ಫೈನಾನ್ಸ್ ಕಮಿಷನ್ ಟೀಮ್ಗೆ ನಮ್ಮ CM ಅವರು ಬ್ರೀಫ್ ಮಾಡಿದ್ರು. ಅದ್ರ ಬಗ್ಗೆ ಇನ್ಕ್ರೀಸ್ ಮಾಡಿಲ್ಲ. ಸ್ಪೆಷಲ್ ಗ್ರಾಂಟ್ಸ್ ನಮ್ಮ ಅಧ್ಯಕ್ಷರು ಖರ್ಗೆ ಸಾಹೇಬರು ಮೋದಿ ಅವ್ರನ್ನ ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಗೆ ಒಂದು ವಿಶೇಷ ಅನುದಾನ ಕೊಡಿ ಅಂತಂದ್ರು. ಅದ್ರ ಬಗ್ಗೆನೂ ಚಕಾರ ಎತ್ತಿಲ್ಲ. ಅಂಗನವಾಡಿ ಕಾರ್ಯಕರ್ತರ ವೇತನವನ್ನು ಇನ್ಕ್ರೀಸ್ ಮಾಡಿ 2,000ಕ್ಕೆ ಅಂತ ಅದರಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ದು. ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಈ ಬಡ್ಜೆಟ್ಟು ಕರ್ನಾಟಕಕ್ಕೆ ನಿರಾಶಾದಾಯಕವಾಗಿದೆ. ಕರ್ನಾಟಕದಿಂದ 5 ಜನ ಮಂತ್ರಿಗಳಿದ್ದಾರೆ. HD ಕುಮಾರಸ್ವಾಮಿ ಅವರು ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಸೋಮಣ್ಣ ಅವರು ಇದ್ದಾರೆ, ಜೋಶಿ ಇದ್ದಾರೆ. ಅವರ ಭಾಗಕ್ಕೆ HD ಕುಮಾರಸ್ವಾಮಿ ಅವರು ಮಂಡ್ಯ ಭಾಗಕ್ಕೆ ಒಂದು ದೊಡ್ಡದರ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತಂದಿಯಾರ? ಇಲ್ಲ. ತುಮಕೂರಿಗೆ ಸೋಮಣ್ಣ ಅವರು ಅದರ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತಂದಿಯಾರ? ಇಲ್ಲ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿಗೆ ಅದರ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತಂದಿಯಾರ? ಇಲ್ಲ. ಜೋಶಿ ಅವರು ಅದರ ಬಿಗ್ ಟಿಕೆಟ್ 12 ವರ್ಷದಿಂದ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತಂದಿಲ್ಲ. ನಿಮ್ಮ ಕಮೆಂಟ್ಸ್. ಫಸ್ಟ್ ಕಮೆಂಟ್. ಇವತ್ತಿನ ಬಜೆಟ್